ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲ ನಾನು ಬೇಜಾರು ಮಾಡಿದ್ದೀನಿ, ಖಂಡಿತ ಗೊತ್ತು. ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರು ತುಂಬ ಜನ ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ರಿ. ಹಾಗೆ ನನಗೆ ಸಮಯ ಇರಲಿಲ್ಲ. ಕಾರಣ ಏನಂದರೆ ತೋಟ ಮಾಡಿದ್ದೀನಿ, ತೋಟದಲ್ಲಿ ಹಲಸು, ಪರಂಗಿ, ಟೊಮೊಟೊ ಎಲ್ಲ ಹಾಕಿದ್ದೀನಿ. ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿರೋ ಸಮಯ ಇಲ್ಲದೆ ಇರೋದ್ರಿಂದ ನಮ್ಮ ತೋಟದಲ್ಲಿ ಯಾಕೆ ಒಂದು ವಿಡಿಯೋ ಮಾಡಬಾರ್ದು, ಒಳ್ಳೆ ರೆಸಿಪಿ ಮಾಡ್ಕೊಂಡು ತಿನ್ನಬಾರ್ದು ಅನ್ನೋ ಪ್ಲಾನಿಗೆ ಬಂದಿದ್ದೀನಿ. ಆ ರೆಸಿಪಿನ ನೋಡಿ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇನ್ನೇನು ಸದ್ಯದಲ್ಲೇ ಸ್ವಲ್ಪ ಸಮಯದಲ್ಲೇ ನನ್ನ ಸ್ನೇಹಿತರುಗಳು ಬರ್ತಾ ಇದ್ದಾರೆ. ಶಿವಣ್ಣ, ನನ್ನ ಕುಚುಕು ಮತ್ತು ಅಪ್ಪಾಜಿಯವರು ಬರ್ತಾ ಇದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ, ಕೆಲಸ ಸ್ಟಾರ್ಟ್ ಮಾಡೋಣ. ನಮ್ಮ ಹೋಟ್ಲಲ್ಲಿ ನಾಟಿ ಕೋಳಿನೂ ಸ್ಟಾಕ್ ಇರುತ್ತೆ, ಒಂದೊಂದು ಸಾರಿ ಖಾಲಿನೂ ಆಗಿರುತ್ತೆ. ನಾಟಿ ಕೋಳಿ ಗುಂಡಿಕಾಯಿಗೆ ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ, ಏಕೆಂದರೆ ನಾವೇ ನಮ್ಮ ಹೋಟ್ಲಲ್ಲಿ ಕೋಳಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಗುಂಡಿಕಾಯಿ ನಮ್ಮಲ್ಲೇ ಸಿಗುತ್ತೆ. ಒರಿಜಿನಲ್ ನಾಟಿ ಕೋಳಿ ಗುಂಡಿಗೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ರೀತಿ ಕ್ಲೀನಾಗಿ ಕ್ಲೀನ್ ಮಾಡ್ಕೋತೀವಿ. ನೀಟಾಗಿ ಕ್ಲೀನ್ ಆಗಿದೆ. ಯಾರಿಲ್ಲಿ ಎಲ್ಲಿ ಅಪ್ಪಾಜಣ್ಣ ಬರ್ತಾ ಇದ್ದಾರೆ. ಗೆಳೆಯ ಟೊಮಾಟೊ ಎಲ್ಲ ದಾರ ಕಟ್ಟಿತ್ತು, ಎಲ್ಲ ಮಳೆ ವೇಟ್ಗೆ ಮತ್ತೆ ಮಳೆಗೆ ತಿರ್ಗಾ ಹಿಂಗೆ ಎತ್ತಿ ಕಟ್ಟಬೇಕು. ಓಕೆ, ಏನೋ ಒಂಥರ ಖುಷಿ ಕಣಿ ಶಿವಣ್ಣ. ನನಗೆ ನಿಜ ವ್ಯವಸಾಯ ಮಾಡೋದ್ರಲ್ಲೂ ಒಂದು ಆನಂದ ಇದೆ. ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಏನ್ ಹಾಕಿದ್ದೀರಾ ಸರ್? ಏನಿಲ್ಲ ಸರ್, ಹಾಗೇ ಇದೆ. ಹಾಗೇ ಇದೆ, ಖಾಲಿ ಬಿಟ್ಟು ಹಾಗೇ ಇದೆ, ಖಾಲಿ ಇದೆ, ಹಾಗೇ ಇದೆ, ಹಾಗೇ ಇದೆ. ಶಿವಣ್ಣ, ಹಾ ಎಲೆನೇ ಕಿತ್ಕೋ ಪುದೀನ. ಆಯ್ತಪ್ಪ. ನಮ್ದೇ ತೋಟ ಟೊಮೊಟೊ, ನಮ್ದೇ ತೋಟದ ಪುದೀನ. ಇವತ್ತು ಪುದೀನ 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 ಆದರೂ ತುಂಬ ಚೆನ್ನಾಗಿದೆ. ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿದೆ. ಗುರು, ಗೋರ್ಕಾಯಿ ಗುರು ಇದು. ಯಾವುದು ಇದು? ಕಿತ್ಕೋ, ಪರವಾಗಿಲ್ಲ. ಈಗ ಸಾಂಪಲ್ ಬಿಡ್ತಾ ಇರೋದು. ಹೌದಾ? ಸಿಗಲ್ಲ ಈಗ. ಹೌದಾ? ಒಂದು ಆದ್ರೂ ಒಳ್ಳೆ ಆಪಲ್ ತರ ಇದೆ ಗುರು. ಆಪಲ್ಲ? ಹಾ, ಆಪಲ್ ತರನೇ ಇದೆ. ತಗೊಂಡೋಗ್ಬಿಟ್ಟು ನಿಮ್ಮ ಅಂಗಡಿ ತಗೊಂಡೋಗ್ಬಿಟ್ಟು ಕೆಜಿ ಲೆಕ್ಕ ಮಾರ್ಕೊಬಿಡು. ಇಲ್ಲ ಗುರು, ಕಣ್ಣು ಬಟ್ಟೆ ಕಟ್ಟು ಮಾರು. ಕಣ್ಣು ಕಟ್ಟೋದೇನಿಲ್ಲ. ಇಲ್ಲೂ ಇದೆ. ಎಣ್ಣೆ ಆಗ್ಬಿಟ್ಟದ, ಅದು ಎಣ್ಣೆ ಆಗ್ಬಿಟ್ಟದ. ಎಣ್ಣೆ ಆಗಿದೆ. ಚಿತ್ರಾನ್ನಕ್ಕೆ ಚಿತ್ರಾನ್ನ ಕೊಡ್ದಂಗೆ ಕೊಡಿ. ಓಕೆ ಬಸ್. ಇನ್ನ ಸಣ್ಣ ಬರ್ಬೇಕು ಅಷ್ಟ ಬಾಕಿ ಚಿತ್ರಾನ್ನಕ್ಕೆ. ಇರುಗುರು ಇನ್ನೂ ಬರ್ತದೆ. ನೋಡಿ ಇಲ್ಲಿ ಬರಲ್ಲ, ಸಾಕಲ್ವಾ? ಹಂಗಲ್ಲ ಹೊಡಿಯೋದು. ಅನುಭವಸ್ಥ ಹೇಳ್ಕೊಂಬರಪ್ಪ. ಕುಡೀರಿ. ನೋಡಿ, ಇದು ಎಳೆ ಎಳೆ ಬರ್ಬೇಕು. ಮುಗ್ದೋಯ್ತು. ಬ್ಯಾಡ ಬಿಡು ಯಪ್ಪ, ಮುಂದಕ್ಕೆ ಮಾತಾಡೋದು ಬೇಡ. ನಮ್ಮದೇ ತೋಟದ ಪುದೀನ, ನಮ್ಮದೇ ತೋಟದ ಟೊಮೊಟೊ. ಎಲ್ಲ ನಿಮ್ಮ ಅಪ್ಪಾಜಪ್ಪ ಅವ್ರಿನ್ನೂ ಎಲ್ಲ ಬರ್ತಾ ಇದ್ದಾರೆ. ಯಾವಾಗಲೂ ಲೇಟ್ ಆಯ್ಕಂಡ್ರಿ ಅವರು. ಹೌದಲ್ಲ, ಮೊನ್ನೆ ಸಹ ನಂಗೆ ಮಾಡೋದು. ಯಾವ್ದ್ರಲ್ಲಿ ಫಾಸ್ಟ್ ಅವ್ರ ಹತ್ರಲ್ಲಿ ಡ್ರೈವಿಂಗ್ ಎಲ್ಲಿದ್ದಾರೆ? ಡ್ರೈವಿಂಗು ಹೇಳ್ದಲ್ ಒಂದ್ಸರಿ ಕುತ್ಕೊಡ್ರಿ ಅಂತ. ಸಿಕ್ಕಾಪಟ್ಟೆ ಫಾಸ್ಟ್. ಎಷ್ಟು 80 ಓಡಿಸ್ತಾರ? 100 ಗುರು. ಸ್ನೇಹಿತರೆ, ನಮಗೆ ನಾಟಿ ಕೋಳಿ ಗುಂಡಕಾಯಿಗೇನು ನಮಗೆ ಚಿಂತೆ ಇಲ್ಲ. ಯಾಕೆಂದ್ರೆ ನಮ್ಮ ಹೋಟೆಲ್ಗಳಲ್ಲಿ ನಾವು ಕಟ್ ಮಾಡ್ಕೋತೀವಿ. ಕಟ್ ಮಾಡ್ಕೊಳೋದು ಎಲ್ಲ ಎತ್ಕೊಂಡ್ಬಂದಿದ್ದೀನಿ. ಒಂದು 60 ಗುಂಡ್ಕಾಯಿ ಇದೆ. ಏನಪ್ಪ 60 ಗುಂಡ್ಕಾಯಿ ಎಲ್ದು ಬಂತು ಅಂತ ಹೇಳ್ತೀರಾ? ನಮ್ಮದು 2 ಹೋಟ್ಲಿದೆ. ಬೆಂಗಳೂರಲ್ಲೊಂದು ಮಾಗಡಿ ರೋಡ್ ತಾವರೆಕೆರೆಯಲ್ಲಿ, ಒನಗನಹಟ್ಟಿಲಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ, ಮತ್ತು ರಾಮನಗರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಟವರ್ ರಾಮನಗರ 2 ಹೋಟ್ಲಿಗೂ ಕಟ್ ಮಾಡ್ಕೊಂಡಿರೋ ಗುಂಡ್ಕಾಯಲ್ಲಿ ಇವ್ರನ್ನ ಎತ್ಕೊಬಂದಿದ್ದೀನಿ. ತುಂಬ ಜನ ಮೊಟ್ಟೆ ಗುದ್ದಿ ಅಂತ ತಲೆ ಕೆಡ್ಸ್ಕೊತಾರೆ. ಇಷ್ಟು ಕೋಳಿಗೆ ನಮ್ಮ ಹೋಟ್ಲಲ್ಲಿ ಸಿಕ್ಕಿರೋದೇ ಇಷ್ಟೇ ನೋಡಿ. 1 ಕೋಳಿದು, 2 ಕೋಳಿದು, 3 ಕೋಳಿದು, ಇದೊಂದು 4 ಕೋಳಿದು. ಮೊಟ್ಟೆ ಗುದ್ದಿ ನಾಟಿ ಕೋಳಿಲಿ ಜಾಸ್ತಿ ಇರೋದೇ ಇಲ್ಲ. ಯಾಕೆಂದರೆ ಅವರೆಕಾಳು ಗಾತ್ರ, ತೊಗರಿ ಕಾಳು ಗಾತ್ರ, ಗೋಲಿ ಗಾತ್ರ, ಸಾಸಿವೆ ಕಾಳು ಗಾತ್ರ ಈ ಥರ ಇರ್ತದೆ ಮೊಟ್ಟೆ ಗುದ್ದಿ. 60 ಕೋಳಿದು ಗುಂಡ್ಕಾಯಿ. ಮತ್ತು ವಿಶೇಷವಾಗಿ ಕತ್ತುನ್ ಚರ್ಮ ತಗೊಂಡಿದ್ದೀನಿ. ಕತ್ತುನ್ ಚರ್ಮ ಬಿರಿಯಾನಿಗೆ ಒಳ್ಳೆ ಟೇಸ್ಟು. ಕತ್ತುನ್ ಚರ್ಮ ನಾಟಿ ಕೋಳಿ ತಿನ್ನಬೇಕು. ಚರ್ಮದಲ್ಲಿ ಯಾವುದೇ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ ನಾಟಿ ಕೋಳಿ ಚರ್ಮದಲ್ಲಿ.
ಓಹೋ ಅಣ್ಣ ಬಂದ ಲೇಟ್ ಆಗಾದ್ರು ಬಂದ. ಯಾವಾಗ ನೋಡಿದ್ರು ಲೇಟೇ ನಿಮ್ದು. ವೆಲ್ಕಮ್ ಟು ಶಂಕರ್ ನಾಟಿ ಕೋಳಿ BH ಅಂಡ್ ಸನ್ಸ್ ತೋಟಕ್ಕೆ. ಎಲ್ಲ ವ್ಯವಸಾಯ ಮಾಡ್ತಾರೋ ಶಂಕರ, ನಿಮ್ಗೆ ಶುಭವಾಗ್ಲಿ. BH ಅಂಡ್ ಸನ್ಸ್ ಗ್ರೂಪ್ ತೋಟ ಇದು. ಹೌದು. ಹೆಸರು ಅದೇನೆ BH ಅಂಡ್ ಸನ್ಸ್. ಎಸ್. ತೊಳಿ ಬಾ, ಸುಬ್ಬ ಲೇಟ್ ಆಗಿ ಬಂದಿದ್ದೀರಿ. ಕಟ್ ಮಾಡಿ. ಶಿವಣ್ಣ ಎಣ್ಣೆ ಹಾಕೋತಾ ಇದೀನಿ. ಇಷ್ಟ ಬೇಗ ಓ ಏನ್ ಇಷ್ಟ ಬೇಗ ಎಣ್ಣೆ ಹಾಕೊಳ್ಳೋದು? ಅಪ್ಪ ನಾನು ಹಾಕ್ತಾ ಇರೋದು ಪಾತ್ರೆಗೆ. ಹಂಗನ್ನು ಮತ್ತೀಗ ಶುದ್ಧವಾದ ಎಣ್ಣೆ ಒಂದು 250 ಗ್ರಾಮ್. ಹಸಿರು ಮೆಣಸಿನಕಾಯಿ 1 kg. ಈರುಳ್ಳಿ ಇಲ್ಲ ಇದ್ರ ಮೇಲೆ ಕಟ್ ಮಾಡಿ ಹೋಗ್ರಿ, ರಸ ಎಲ್ಲ ಹಿಂಗೆ ಬೀಳುತ್ತೆ. ಎತ್ತಗ್ರು ಮನೆಯಲ್ಲಿ ಬೇಯಿಸ್ಕೋಬೇಕು ಈಗ. ಕಟ್ ಮಾಡಿ. 2 ಇಂಚು ಚಕ್ಕೆ, ಒಂದು 5-6 ಲವಂಗ, 3 ಏಲಕ್ಕಿ. ಸೂಪರ್ ಆಗಿದೆ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಟೊಮೊಟೊ ಕಿತ್ಕೊಂಡ್ಬಂದ ಇದೇ ತೋಟದಲ್ಲಿ. ಆಪಲ್ ನೋಡಿದ ನೀನು? ನೋಡು ಗುರು ಹೆಂಗಿದೆ ಆಪಲ್. ತೋಟದ ಆಪಲ್ ಫಸ್ಟ್ ಆಪಲ್ ಇದು. ತುಂಬಾ ಶ್ರಮ ಪಟ್ಟು ಬೆಳೆಸವ್ರೆ ಆಪಲ್. ಆಮೇಲೆ ಸಾವಯವ ಪದ್ಧತಿ, ಬೇರೆ ಯಾವುದೇ ತರ ಇದ್ ಮಾಡ್ತಾ ಇಲ್ಲ, ಸಾವಯವ ಪದ್ಧತಿನಲ್ಲಿ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಇಲ್ಲೇ ಬೆಳೆದಿರ್ತಕ್ಕಂತಹ ನೈಸರ್ಗಿಕವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂತಹ ಟೊಮೊಟೊ. ಅರ್ಧ ಕೆಜಿ ಮೊಸರು, ಅರ್ಧ ಲೀಟರ್ ಅರ್ಧ ಕೆಜಿ, ಅರ್ಧ ಲೀಟ್ರು ಮೊಸರು ಹಾಕ್ಬೇಕು. ನಂದಿನಿ ಮೊಸರು, ದೇಸಿ ಮಸಾಲ ಇದು. ದೇಸಿ ಹಾಲಿಂದನೇ ಹೋಗೋದು, ಬಟ್ ಪ್ಯಾಕೆಟ್ ಮಾಡಿ ಕಳಿಸ್ತಾರೆ. ಯಾರು ನಂದಿನಿ? ಯಾವ ನಂದಿನಿ? ಮುಂದಿನ ದಿನಗಳಲ್ಲಿ ಇದು ಇಲ್ಲೇ ತಯಾರಾಯ್ತದೆ. ಡೈರಿ ನಂದಿನಿ. ಹಂಗನ್ನಿ. ನಂದಿನಿ ಯಾರು ಕಿವಿ ದೊಡ್ಡದಾಯ್ತದ ಯಾಕೆ ನಿನಗೆ? ಏನ ಉಂಟಾ? ಅಪ್ಪಾಜನಂದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಉದುರಿಸ್ತಾ ಇದ್ದೀನಿ. ಸಾಕ್ಬಿಡೋಣ ಸಾಕಾ? ಸಾಕ್ಬಿಡೋಣ. ಇದು ಬೇಡ, ತಿನ್ಕೊಳ್ಳೋಣ. ತಿನ್ಕೊಳ್ಳೋಣ. ನಾಷ್ಟ ಆಗಿದೆ. ಗುಂಡ್ಕೆ ತೊಗೊಳ್ಳಿ. ನಾಟಿ ಕೋಳಿ ಗುಂಡಿಗೆಕಾಯಿ. ಎಷ್ಟು ಕೋಳಿದು ಇದು? 60 ಕೋಳಿದ್ದು. 60 ಗುಂಡ್ಕಾಯವೆ. ಮತ್ತೆ ನಾಟಿ ಕೋಳಿದು ಚರ್ಮ ಹಾಕೋತಾ ಇದೀನಿ. ಫ್ಯಾಟ್ಲೆಸ್, ರುಚಿಗೆ ಸೂಪರ್. ಮತ್ತೆ ಲಿವರ್ನ ಅನಂತರ ಹಾಕೋತೀನಿ. ಈಗ ಹಾಕೋರೆ ಎಲ್ಲ ಪುಡಿ ಆಗೋಗುತ್ತೆ. ಎತ್ಕೋರಿ. ಕಲ್ಲುಪ್ಪು ರುಚಿಗೆ ತಕ್ಕಂತೆ ಎಷ್ಟು ಬೇಕಾದ್ರೆ ಹಾಕೋಬಹುದು ನೋಡ್ಕೊಂಡು. ಈಗ ಸಾಕು. ಸಾಕಾ? ಸಾಕು. ಮಿಕ್ಸ್ ಮಾಡ್ಬಿಡ್ಲಾಗ್ರೆ. ಗುಂಡ್ಕಾಯಿ ಹಾಕಿ ಅರ್ಧ ಗಂಟೆ ಆಯ್ತು, ಚಂದಾಗಿ ಹುರ್ಕೊಂಡಿದ್ದೀನಿ. ಉಪ್ಪು ಹಾಕಿ ಈಗ ಮಸಾಲ ಹಾಕೋತಾ ಇದ್ದೀನಿ. ಲೈಟಾಗಿ ಅರಿಶಿನ ಪೌಡ್ರು, ಧನಿಯಾ ಪುಡಿ ಒಂದು 3 ಟೀ ಸ್ಪೂನು, ನಾವೇ ಮಾಡ್ಕೊಂಡಿರೋಂಥ ಬಿರಿಯಾನಿ ಪೌಡ್ರು. ನೀವು ಬೇಕಾದರೆ ಅಂಗಡಿಲಿ ಯಾವ್ದಾನ ಬಿರಿಯಾನಿ ಪೌಡ್ರ್ ತಗೊಂಡು ಹಾಕೋಬೋದು. ಖಾರಕ್ಕಾಗಿ ಚಿಲ್ಲಿ ಪೌಡ್ರು, ಸೋಲಾರ್ದ ಇದು ಸೋಲಾರು ಲೈಟ್ ಈ ಕೆಲಸನ ನಾನು ಗಿಡ ಹಾಕ್ತಾಗೆ ಮಾಡಿದ್ರೆ ಸ್ಟಾರ್ಟಿಂಗ್ ಉಜಿನೇ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ರೈತರು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯಾವ ರೀತಿ ಮಾಡೋದು ವೆರಿ ಇಂಪಾರ್ಟೆಂಟ್. ಇದು ಬಂದು 3000 ಚಿಲ್ಲರೆ ಬಳಸ್ಕೋಬೇಕು. 3000 ಚಿಲ್ಲರೆ ರಾತ್ರಿ ಹೊತ್ತು ಈ ಲೈಟ್ ಆನ್ ಆಯ್ತದೆ. ಸೋಲಾರ್ ಲೈಟ್ ಚಾರ್ಜಿಂಗ್ ಬಿಸಿಲಿಗೆ ಆಗಿರ್ತದೆ, ಚಾರ್ಜ್ ಆಗಿರ್ತದೆ, ಆನ್ ಆಯ್ತದೆ. ಚಿಟ್ಟೆಗಳು ಊಜಿ ಏನೇನೆಲ್ಲ ಬಿದ್ದದ್ದು ನೀರೊಳಗಡೆ ಬೀಳ್ತದೆ. ನೀರೊಳಗೆ ಬಿದ್ದು ತಗೋರಿ ಬನ್ರಿ ಬಂದದ್ದು ನೋಡಿ. ಮನೆ ಎಲ್ಲ ಈ ಸುತ್ತಿರೋದು ತೋರಿಸಿ. ಇದು ಎಲ್ಲ ಬಿದ್ದು ಸಾಯುತ್ತೆ. ತೋರಿಸಿ. ಇದು 1 ವಾರ ಆಯ್ತು ಹಾಕಿ.
ಬೆಳಗ್ಗೆ ಬಂದು ಚೇಂಜ್ ಮಾಡ್ತೀನಿ ನೀರ್ನ. ಅಲ್ಲಪ್ಪ ಇದು ನಿನ್ಗೆ ಐಡಿಯಾ ಕೊಟ್ಟವ್ರು ಯಾರು? ಇದು ನಮ್ಮ ಮೇವು ಕೊಡೋರು, ಚನ್ನಪಣ್ಣದವರು. ಹಾ ಹಾ ತುಂಬಾ ಸೂಪರ್ ಆಗಿದೆ. ಬಂದ್ರ ಬೇಗ ಬಿರಿಯಾನಿ ಕೊಡ್ತೀನಿ. ಅರ್ಧ ಗಂಟೆ ಬೇಕಿರಪ್ಪ, ಸೂಪರ್ ಆಗಿದೆ. ಕೆಲಸ ಮಾಡೋರು ಹಾಳು ಮಾಡ್ಬಾರ್ತಾ ಇದ್ದ ನೀನು. ಇವ್ರು ಬಿರಿಯಾನಿ ತಿನ್ಸ್ಬಿಟ್ಟು ಇನ್ನ ಅರ್ಧ ಗಂಟೆ ಬೇಕಿದ್ದು. ಸಾಯಂಕಾಲ ಗಂಟೆ ಕೆಲಸ ಮಾಡ್ಸುವ ಮಾಡ್ತಾನೆ ಸಾಯಂಕಾಲ ಗಂಟ. ನಾವ್ ಹಿಂಗ್ ಹೋದ್ಮೇಲೆ ಅಲ್ಲಿ ಮರ್ಬೇತಾರೆ, ಕುತ್ಕೋತಾರೆ, ಮರ್ದ. ಅವ್ನು ಯಾರೋ ಒಬ್ಬ ಅಲ್ಲೇ ಕೂತಿದ್ದಲ್ಲ ಹಂಗೆ 6 ಲೀಟರ್ ನೀರ್ ಹಾಕಿದೀನಿ, 3 kg ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿದೀವಿ. ದೂರದಲ್ಲಿ ನಂದಿನಿ ತುಪ್ಪನ ದಮ್ ಹಾಕೋ ಟೈಮಲ್ಲಿ ಹಾಕೋದ್ಕಿಂತ ಇವಾಗ ಹಾಕೋದ್ರೆ ಸೂಪರು, ಎಲ್ಲಾ ಕಡೆ ಮಿಕ್ಸ್ ಆಗುತ್ತೆ ನಂದಿನಿ ತುಪ್ಪ. ನಮ್ ರಾಮನಗರದಲ್ಲಿ ಶರ್ಮಾ ಹೋಟ್ಲು ಚಿತ್ರಾನ್ನ ಚಂದ, ಜನಾರ್ದನ ಹೋಟ್ಲು ಮೈಸೂರು ಪಾಕ್ ಚಂದ, ಈ ನಾಟಿ ಕೋಳಿ ಶಂಕರಣ್ಣನ ಹೋಟ್ಲಲ್ಲಿ ನಾಟಿ ಕೋಳಿ ಮಾಡೋ ಐಟಮ್ಗಳು ಎಲ್ಲ ಚಂದಣ್ಣ, ಸೂಪರ್ ಡೂಪರ್. ಹೆಂಗೆ ಗುರು ನೀನ್ ಬಂದು ಮುಳೆ ಕಡಿದ್ರೆ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮುಳೆ ಪುಡಿ ಆಗಕ್ ಸಾಧ್ಯನೇ ಇಲ್ಲ. ಮತ್ತೊಂದ್ಸರಿ ಮತ್ತೊಂದ್ಸರಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಂತ ಇದೀವಿ. ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ತವ ಮಡ್ಗ ಆಚೆ ಇತ್ತು, ಇದು ಮಡಗ್ಬಿಡ್ತೀಯ ಅತ್ತ ಮೇಲೆ ಮಡ್ಗು. ಮಡಗಿ. ಹಾ ಬಾಳೆ ಎಲೆ, ಶಿವಣ್ಣ ಈಗ ಬಿಸ್ತಿನ ಮಾಡ್ಬೇಕು, ಇಲ್ಲಿ ಕೆಂಡ ಮಾಡ್ಬೇಕು. ಹೋಟ್ಲಾದ್ರೆ ಸಿಗುತ್ತೆ ಗುರು, ಇಲ್ಲೇನು ಸಿಗಲ್ಲ ಸ್ನೇಹಿತರೆ. ಒಂದೇ ಕಲ್ಲೋ ಇಲ್ಲ ತುಂಡ ಏನೋ ನೋಡಿ ಗುರುಗಳ ಸೈಡ್ ಅಲ್ಲಿ ಯಾವ್ದೋ ಒಂದು ತುಂಡು ಎತ್ಕೊಂಡ್ಬನ್ರಿ. ಕಾಡು ಮೇಡಲ್ಲಿ ಸಿಗದೆ ವೇಟ್ ಜಾಸ್ತಿ ಸಾಕಾಯ್ತು. ಇನ್ನೊಂದು ಎತ್ಕೊಳ್ರಿ ನೋಡ್ರಿ, ಅವೇ ಗಾಳಿ ಹೋಗೋದು ನಿಲ್ತು. ಇನ್ನೊಂದು ಎತ್ಕೊಳ್ಳಿ. ಶಂಕರಣ್ಣ ಬಿರಿಯಾನಿಗೆ ದಮ್ ಹಾಕಿದೀವಿ, ಜೊತೆ ಕಲ್ಲು ತುಂಡು ಎರಡು ಮಡಗಿದೀವಿ. ಕಲ್ಲು ತುಂಡು ಎರಡು ಮಡಗಿದೀವಿ. ಈಗ ನನ್ಗೊಂದು ವಿಶೇಷವಾದಂತ ಒಂದು ಅನುಮಾನ, ಜನಗಳಿಗೆ ನಾಟಿ ಕೋಳಿ ಶಂಕರಣ್ಣನ ಹೋಟ್ಲಲ್ಲಿ ನಾಟಿ ಕೋಳಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಒಬ್ಬೊಬ್ರು ನಾಟಿ ಕೋಳಿನ ಅಂತ ಇದ್ ಮಾಡ್ತಾರೆ. ನಾಟಿ ಕೋಳಿನಲ್ಲಿ ಏನೆಲ್ಲ ವಿಶೇಷತೆ ಇದೆ ಅದನ್ನ ತಿಳಿಸ್ಕೊಡ್ಬೋದಲ್ಲ ವೀಕ್ಷಕರಿಗೂ ಕೂಡ? ನನಗ್ ಬೇಕಾಗಿರೋದು ಅದೇ. ಇಂಥ ವಿಚಾರ ಬಂದಾಗ ನಾನು 24/7 ಅಂತ ಕೇಳು. ಎಷ್ಟೋ ಜನಕ್ಕೆ ನಾಟಿ ಕೋಳಿ ಯಾವ ರೀತಿ ಗೊಂದಲ ಆಗಿದೆ ಅಂದ್ರೆ, ಎಲ್ಲಿ ಸಿಗುತ್ತೆ ಬಾರೋ, ಯಾರು ಆಗ್ತಾರ ಬಾರೋ, ಎಲ್ಲಿಂದ ಬರ್ತಾರ ಬಾರೋ, ಒಂದು ಗೊಂದಲ. ಹೌದು. ಯಾಕೆ ಅಂದ್ರೆ ನಾಟಿ ಕೋಳಿ ತುಂಬಾ ಬಿಗಿ ಅಂತ ಜನ ಮಾತಾಡ್ತಾರೆ. ಹೌದು, ಅದು ದೊಡ್ಡ ತಪ್ಪು. ಯಾಕೆ ಅಂದ್ರೆ ನಾಟಿ ಕೋಳಿ ಏಜ್ ಆದಾಗ ಬಲಿಯೋದು, ಅದು ಟೈಟ್ ಬರೋದು, ಬಿಗಿ ಬರೋದು. ಅದನ್ನೇ ಒಂದು ರೂಢಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಮೋಸ ಮಾಡುವಂತ ಜನ ಲೇಯರ್ ಮೊಟ್ಟೆ ಕೋಳಿ ಬರುತ್ತಲ್ಲ, ಜುಟ್ ಕೋಳಿ, ಆ ಕೋಳಿ ಹಾಕ್ತಾರೆ. ಆ ಕೋಳಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ 18 ತಿಂಗಳು ಏಜ್ ಅದಕ್ಕೆ, 6 ತಿಂಗಳು ಅದಕ್ಕೆ ಏಜು. 6 ತಿಂಗಳಾದ್ಮೇಲೆ ಡೈಲಿ ಮೊಟ್ಟೆ ಕೊಡ್ತದೆ. 1 ವರ್ಷ ಕೊಡುತ್ತೆ. 1 ವರ್ಷ ಮೊಟ್ಟೆ ಕೊಡ್ಬೇಕಾದ್ರೆ ಅದು ಕೂತಿರೋ ಜಾಗದಲ್ಲೇ ಕೂತಿರುತ್ತೆ. ಅರ್ಥ ಆಯ್ತಾ? ಎಲ್ಲಿ ಕೂತಿರುತ್ತೋ ಅಲ್ಲೇ ಕೂತಿರುತ್ತೆ 1 ವರ್ಷ. ಮೇವಿಗೆ ಎಲ್ಲ ಅಲ್ಲೇ 1 ವರ್ಷ ಅಲ್ಲಿ ಕೂತಿರೋದ್ರಿಂದ ಕಾಯಿಲೆ ಬರಬಾರ್ದು, ಮೊಟ್ಟೆ ಗ್ರೋತ್ ಬರ್ಬೇಕು ಅಂತ ಮೆಡಿಸಿನ್ ಹಾಕ್ತಾರೆ. ಆ ಮೆಡಿಸಿನ್ ತಿಂದಿರೋದ್ರಿಂದ ಕ್ಯಾಲ್ಸಿಯಂ ಬರೇ 5% ಇರುತ್ತೆ. ಇದು ದಯವಿಟ್ಟು ಎಲ್ಲ ತಿಳ್ಕೊಬೇಕು. 5% ಇರ್ತದೆ ಕ್ಯಾಲ್ಸಿಯಂ. ಹಾಗಾಗಿ ನಾಟಿ ಕೋಳಿ ಅಂತ ಏನ್ ಕೊಡ್ತಾರೆ ಹೋಟ್ಲುಗಳಲ್ಲಿ, ಲೇಯರ್ ಕೋಳಿ ಆಗಿದ್ರೆ ಮಾಂಸ ತುಂಬಾ ಬಿಗಿ ಇರ್ತದೆ, ನಾಟಿ ಕೋಳಿಯಿಂದ ಜಾಸ್ತಿ ಬಿಗಿ ಇರ್ತದೆ. ಆದ್ರೆ ಮೂಳೆಲಿ ಕ್ಯಾಲ್ಸಿಯಂ 5% ಇರೋದ್ರಿಂದ ತೊಡೆ ಪೀಸ್ ಆಗ್ಬೋದು, ರೆಕ್ಕೆ ಪೀಸ್ ಆಗ್ಬೋದು, ದಗರಿ ಪೀಸ್ ಆಗ್ಬೋದು, ಕತ್ ಪೀಸ್ ಆಗ್ಬೋದು, ಬೆನ್ ಪೀಸ್ ಆಗ್ಬೋದು, ಯಾವುದೇ ಮೂಳೆ ಆಗ್ಲಿ ಆರಾಮಾಗಿ ಕಡ್ದ್ಬಿಟ್ಟು ರೋಲ್ ಮಾಡ್ಬೋದು, ಆರಾಮಾಗಿ ಉಂಡೆ ಮಾಡ್ಬೋದು ಬೂಮರ್ ತರ. ಇದೊಂದು ಚೆಕ್ ಮಾಡಿದ್ರೆ ಸಾಕು. ಅಕಸ್ಮಾತ್ ನಮ್ಮ ಹೋಟ್ಲಲ್ಲಿ ಮೂಳೆ ಕಡ್ದ ತಕ್ಷಣ ಪುಡಿ ಆದ್ರೆ ಎಲ್ಲಾ ಮೂಳೆನು ಆರಾಮಾಗಿ ಅವ್ರು ರೋಲ್ ಮಾಡಿದ್ರೆ 100% ಫ್ರಾಡು. ಅಂತರ ಯಾರನ್ನ ಪ್ರೂವ್ ಮಾಡಿದ್ರೆ ಅವ್ರಿಗೆ ಅರ್ಶಿನ ಕುಂಕುಮ ಇಕ್ಕಿ ಕಾಲ್ಗೆ ಪೂಜೆ ಮಾಡಿ 1 ಲಕ್ಷ ನಾನು ದಂಡ ಕಟ್ಟಕ್ ನಾನು ರೆಡಿ ಇದ್ದೀನಿ. ಆಮೇಲೆ ಕೇಳು, ನಾಟಿ ಕೋಳಿ ಹೇಗೆ ಅಂದ್ರೆ, ನಾಟಿ ಕೋಳಿ ಏಜ್ ಆದಾಗ ಬಣ್ಣ ಚೇಂಜ್ ಆಯ್ತದೆ, ಏಜ್ ಆದಾಗ ಮೂಳೆ ಶಕ್ತಿ ಚೇಂಜ್ ಆಯ್ತದೆ. ಎಳೆ ನಾಟಿ ಕೋಳಿ ಮೂಳೆ ಕಡಿದ ತಕ್ಷಣ ನುಗ್ಗೆಕಾಯಿ ಪಚ್ಚಿ ಆದಾಗ ಪಚ್ಚಿ ಆಯ್ತದೆ. ಯಾಕೆಂದ್ರೆ ಟೈಟ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಶಕ್ತಿ ಇರಲ್ಲ ಮೂಳೆಲಿ. ಸ್ವಲ್ಪ ಬಲ್ತಿರೋಂಥ ಮೂಳೆ ಕಡಿದ ತಕ್ಷಣ ಡೈರೆಕ್ಟ್ ಕ್ರಾಕ್ ಬಿಡ್ತದೆ. ಜಾಸ್ತಿ ಬಲ್ತಿರೋಂಥ ಮೂಳೆ ಯಾವುದೇ ಕಾರಣಕ್ಕೂ ಕಡಿಯಕ್ಕಾಗಲ್ಲ,
ಯಾವುದೇ ಮೂಳೆ ಆದ್ರೂ ದಾವಡೆಗೆ ಹಾಕೊಂಡು ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಏನಾದ್ರು ಮಾರಾಟ ಮಾಡಿ ರೋಲ್ ಮಾಡ್ತೀನಿ ಅಂತ ಹೋದ್ರೆ ಅವ್ರು ಚುಚ್ಕೋತಾರೆ. ಎಷ್ಟೋ ಜನ ಚುಚ್ಕೊಂಡಿರೋರು ನಮ್ಮ ಹೋಟ್ಲಲ್ಲಿ ನಾನು ಕಣ್ಣಲ್ಲಿ ನೋಡಿದ್ದೀನಿ. ನಮ್ಮ ಹೋಟ್ಲಿಗೆ ಬಂದ್ರೆ ನೀವು ಖಂಡಿತ ಮೂಳೆ ಕಡಿಲೇಬೇಕು. ಕಡಿದಿರ್ತವೇನೋ ಪುಡಿ ಆಯ್ತು ಅಂದ್ರೆ ನಾನು ಕರೆಸಿ ನಾನು ಮಾತಾಡ್ತೀನಿ. ನಿಮಗೆ ಅದೇನೇ ಇದ್ರು ನೀವು ಪ್ರೂವ್ ಮಾಡಕ್ಕೆ ಯಾವ ಡಾಕ್ಟ್ರು ಬರಲಿ, ಯಾವ ಸೈಂಟಿಸ್ಟ್ ಬರಲಿ, ಯಾರೇ ಬರಲಿ, ಮೂಳೆ ಬಗ್ಗೆ ನಾನು ಚಾಲೆಂಜ್. ವೀಕ್ಷಕರೇ, ಈಗ ತಿಳ್ಕೊಂಡ್ರಲ್ಲ ಶಂಕರಣ್ಣನ ನಾಟಿ ಕೋಳಿ ಹೋಟೆಲ್ನಲ್ಲಿ ಏನೆಲ್ಲ ಸ್ವಾರಸ್ಯಕರವಾದ ವಿಷಯಗಳನ್ನ ದಯವಿಟ್ಟು ಒಮ್ಮೆ ಕೊಡಿ. ನಮ್ಮ ನಾಟಿ ಹೋಟ್ಲ್ ಇರೋದು 2, ಒಂದು ಶಂಕರ್ ನಾಟಿ ಕೋಳಿ ಡಾಬಾ ರಾಮನಗರ, ಇನ್ನೊಂದು ತಾವರೆಕೆರೆ ಮಾಗಡಿ ರೋಡ್ ಬೆಂಗಳೂರಲ್ಲಿ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಒನಗನಟ್ಟಿಲಿ. 2 ಹೋಟ್ಲು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಶುಭವಾಗ್ಲಿ ಗೆಳೆಯ. ಈಗ ಬಿಸಿಲು ಅವಾಗ ಬರ್ತಾ ಇರ್ತದೆ. ಬಿಸಿಲಲ್ಲಿ ತಿನ್ನೋದ ನೆಳ್ಳಲ್ಲಿ ತಿನ್ನೋದ? ನೆಳ್ಳಗೆ ಹೋಗೋಣ ಗುರು. ನೆಳ್ಳು ಹಂಗಾರೆ ಲೊಕೇಶನ್ ಎತ್ಕೊಳ್ಳಿ ಗುರು. ನಡೀರು ಅದೇ ಎತ್ಕೊ ಗುರು. ಚೇರ್ಗಳೊಬ್ರು ಎತ್ಕೊಂಡ್ರಪ್ಪ. ಉದ್ದ ಬಿರಿಯಾನಿ ಎತ್ಕೊಂಡ್ರಪ್ಪ. ಬಿರಿಯಾನಿ ಬಿಟ್ಟು ಹೋದ್ರಿ ಅದಕ್ಕೆ ಹಿಂಗೆ ಮೊದ್ಲ ಪೈಲೆ ಶಿವಣ್ಣ ನೀನೇ ನೋಡ್ಕೊಂಡು ನಿಂತ್ಕೊಬಿಡು. ಆಯ್ತು ಹೋಗ್ರಪ್ಪ. ಆಯ್ತು ನಾ ಇಲ್ಲೇ ಎತ್ಕೋತೀನಿ. ಹದ್ದು ಕಾಗೆ ಯಾವ ಬಂದು ಓಡಿಸ್ಕೊಂಡು ಆಯ್ತು. ಹೇ ಗುರು. ಓಹ್ ನೀರ ನೀ ಬಿಟ್ಕೊಂಡ್ರೆ ಜಮ ಸಾಕಾಗಿದೆ ಕಣ್ರಿ. ಸಖತ್ತಾಗಿರ್ಬೇಕು ಅಂತ ತಾನೇ ಅಲ್ಲಿ ಬಂದು ಇವತ್ತು ಫುಲ್ ಕೆಲಸ ಬಿಟ್ಟು ಮಾಡ್ತಾ ಇರೋದು. ಗುರು ಒಳ್ಳೆ ಸ್ಮೆಲ್ ಅದೇ. ಬನ್ನಿ ಸರ್. ಶಿವಣ್ಣ ಟೇಸ್ಟ್ ಹೇಗಿದೆ ನೋಡು. ಬನ್ನಿ ಸರ್, ಎಲ್ಲ ಈ ಕಡೆ ಬನ್ನಿ ಸರ್. ಬನ್ನಿ ಇಲ್ಲೇ ಕುಂತ್ಕೊಳ್ಳಿ. ಬಂದ್ರಪ್ಪ ಮಗ. ಅಣ್ಣ ಬರೋಣ ಬಾ. ಚಪ್ಪಲಿ ಬಿಡು ಆ ಕಡೆಗೆ, ಮೇಲ್ಗಡೆಗೆ ಬಾ. ಈ ಕಡೆಗೆ ನಾಚ್ಕೋಬೇಡಿ. ನನ್ನ ಬಟ್ಟೆ ಬಿಟ್ಟಿದ್ದು ನೋಡೋಣ. ಬಾಪ ಬಂದ್ರ ನಾಚ್ಕೋಬೇಡಿ. ಎಷ್ಟನೇದ? 3ನೇದ? ತೊಳಿ ಬಾಸ್. ಇನ್ನೊಂದು ರೌಂಡ್ ಹಾಕ್ಸ್ಕೊಂಡು ತಿನ್ಬೇಕು. ಇನ್ನೊಂದು ರೌಂಡ್ ಹಾಕ್ಸ್ಕೊಂಡು ತಿನ್ನೋದಲ್ಲ, ನೀವೇ ಹಾಕೊಂಡು ತಿನ್ಬೇಕು. ಬಾ ಬಾಸ್ ಕಮ್ಮಿ. ಏನು ನನ್ನ ಮೊಟ್ಟೆ ಮಾಡ್ಬಿಡಿ ಎಲ್ಲ ಸೈಡ್. ಓ ಡ್ಯಾಮೇಜ್ ಆಗೋ ಇಲ್ಲ ನೋಡು ಅವ್ರ ಮೊಟ್ಟೆ ನನಗೆ ಮಡಗಿದ್ದು. ನೀನು ಮಡಿಕೊಬಿಡಪ್ಪ. ಮತ್ತೆ ನಿನಗೆ ಮಡಿಕೊಡು. ಓಕೆ ಬಂದ್ರ ಇನ್ಯಾರು? ನೀನು ಬಾಸ್ಗೆ. ಇದು ಪ್ರಕಾಶ್ಗೆ. ಹೆಂಗಿದ್ಯಪ್ಪ? ಶಂಕರಣ್ಣ. ಎಸ್. ಕಡಿತಾ ಇದ್ದೀನಿ. ಗುಂಡ್ಕಾಯ? ಹಾಂ ಕಡಿ ಗುರು. ಸೂಪರ್ ಆಗಿ ಬಂದಿದೆ. ಹಿಂಗೆ ತಿರ್ಕೊಬಿಡೋಣ. ಮುಚ್ಚಿಬಿಡು ಗುರು. ಬಿಸಿಯಾಗುತ್ತದೆ. ನಾಟಿ ಕೋಳಿ ಇಲ್ಲಿ ಗುಂಡ್ಕಾಯಿ ಬಿರಿಯಾನಿ ತುಂಬಾ ಸೂಪರ್ ಆಗಿತ್ತು. ಇಂದಿನ ತಳಿ ಉಳಿಸಿ ಬೆಳೆಸಿ. ಎಲ್ಲರೂ ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಆರೋಗ್ಯಕರವಾದ ಊಟ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ. ನಮ್ಮ ವಿಡಿಯೋಗೆ ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.